ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ 2025ನೇ ಸಾಲಿನ 1 ವರ್ಷದ ಯಶಸ್ವಿ ಪಯಣದ ಸಂಕ್ಷಿಪ್ತ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ರೈತರ ಸಬಲೀಕರಣದಿಂದ ಹಿಡಿದು ಸಿರಿಧಾನ್ಯ, ಸಾವಯವ ಕೃಷಿಯ ಪ್ರೋತ್ಸಾಹ, ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಸ್ಥಾಪನೆ, ಪಿಎಂಎಫ್ಎಂಇ ಮೂಲಕ ಮೌಲ್ಯವರ್ಧನೆ, ಅಂತಾರಾಷ್ಟ್ರೀಯ ಮೇಳಗಳ ಯಶಸ್ಸು, ನೈಸರ್ಗಿಕ ಕೃಷಿ ಕಾರ್ಯಾಗಾರಗಳು, ಬೆಳೆ ವಿಮೆಯಲ್ಲಿ ಮಹತ್ತರ ಸಾಧನೆ, ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮೇಳದಂತಹ ನವೀನ ಪ್ರಯತ್ನಗಳವರೆಗೆ ರಾಜ್ಯದ ಕೃಷಿ ಕ್ಷೇತ್ರವನ್ನ ಬಲಪಡಿಸಲು ನಿರಂತರ ಸಮರ್ಪಣೆಯೊಂದಿಗೆ ನಡೆದ ಈ ವರ್ಷದ ಪ್ರಮುಖ ಘಟನೆಗಳು ನಾಡಿನ ಕೃಷಿ ಭವಿಷ್ಯಕ್ಕೆ ಹೊಸ ಮುನ್ನುಡಿ ಬರೆಯಲಿವೆ. ಜನವರಿ 4 ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರೊಂದಿಗೆ ವಿಡಿಯೋ ಸಂವಾದ. ಬೀಜ ಉತ್ಪಾದನಾ ಕೇಂದ್ರಗಳ ಬಲವರ್ಧನೆ, ಹಿಂಗಾರು ಜೋಳಕ್ಕೆ ಎಂಎಸ್ಪಿ, ಸಿರಿಧಾನ್ಯದ ಮೇಲೆ ಜಿಎಸ್ಟಿ ಇಳಿಕೆ, ಎಣ್ಣೆಕಾಳು ತಳಿವರ್ಧನೆ, ಕೋಲ್ಡ್ ಚೈನ್ ಅನುದಾನ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟರು. ಜನವರಿ 14 ನಾಗಮಂಗಲ ತಾಲೂಕು ದೇವಲಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮ. ರಾಸುಗಳಿಗೆ ಕಿಚ್ಚು ಹಾಯಿಸಿ ಗ್ರಾಮೀಣ ಕ್ರೀಡೆಗಳು, ಧಾನ್ಯ ರಾಸು ಪ್ರದರ್ಶನದೊಂದಿಗೆ ರೈತರೊಂದಿಗೆ ಸಂಭ್ರಮಿಸಿದರು. ಜನವರಿ 18 ಕೇಂದ್ರ ಸಚಿವರೊಂದಿಗೆ ವಿವರವಾದ ಸಭೆ. ಕರ್ನಾಟಕದ 4 ಕೃಷಿ ವಿಶ್ವವಿದ್ಯಾಲಯಗಳ ಸೌಕರ್ಯ ಅಪ್ಗ್ರೇಡ್, ಸಿರಿಧಾನ್ಯ ಪ್ರೋತ್ಸಾಹ, ಸಾವಯವ ಕೃಷಿ, ಎಂಎಸ್ಪಿ ಘೋಷಣೆಗೆ ಒತ್ತು. ಜನವರಿ 19 ಚಿತ್ರದುರ್ಗದ ಹೊಸದುರ್ಗದ ಪ್ರಗತಿಪರ ಸಿರಿಧಾನ್ಯ ರೈತರಾದ ಪ್ರಭುಲಿಂಗಪ್ಪ ಮತ್ತು ಮಹೇಶ್ ಅವರೊಂದಿಗೆ ಸಂವಾದ. ರೈತರ ಅನುಭವಗಳನ್ನ ಕೇಳಿ ಪ್ರೋತ್ಸಾಹಿಸಿದ್ರು. ಜನವರಿ 21 ಬೆಳಗಾವಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಬೃಹತ್ ಸಮಾವೇಶ. ಜನವರಿ 22 ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಬ್ಬು ನೀಡಿ ಧನ್ಯವಾದ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅನುಮತಿ ಮತ್ತು ಮೈಶುಗರ್ ಸಕ್ಕರೆ ಕಾರ್ಖಾನೆಯ 52.25 ಕೋಟಿ ರೂಪಾಯಿ ವಿದ್ಯುತ್ ಬಾಕಿ ಮನ್ನಾ. ಜನವರಿ 23-25 ಬೆಂಗಳೂರು ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ವಾಣಿಜ್ಯ ಮೇಳ 2025 ಯಶಸ್ವಿ ಆಯೋಜನೆ. 185 B2B ಸಭೆಗಳಲ್ಲಿ 185.41 ಕೋಟಿ ರೂಪಾಯಿಗಳ ಒಪ್ಪಂದ. 3 ಲಕ್ಷ ಜನರ ಭೇಟಿ. ಫೆಬ್ರವರಿ 6 ಕೃಷಿ ಇಲಾಖೆಯಲ್ಲಿ ಬಾಕಿ ಇದ್ದ 17 ಅನುಕಂಪ ಆಧಾರಿತ ನೇಮಕಾತಿಗಳ ಆದೇಶ ಹಸ್ತಾಂತರ. ಫೆಬ್ರವರಿ 11 ಜಲಾನಯನ ಇಲಾಖೆ ಯೋಜನೆಗಳ ಅನುಷ್ಠಾನದ ಮೂಲಕ ಹೈನುಗಾರಿಕೆಯಲ್ಲಿ ಯಶಸ್ಸು ಸಾಧಿಸಿರುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಣುಕಾಪುರಕ್ಕೆ ಭೇಟಿ ನೀಡಿ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಿ ರೈತರೊಂದಿಗೆ ಸಂವಾದ. 200 ಹಸುಗಳ ವಿತರಣೆಯಿಂದ ವಾರ್ಷಿಕ 1.77 ಕೋಟಿ ರೂಪಾಯಿಗಳ ಆದಾಯ. ಫೆಬ್ರವರಿ 18 ಮಂಡ್ಯದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಕಾರ್ಯಾಚರಣೆ ಮತ್ತು ಕಬ್ಬು ಬೆಳೆಗಾರರ ಹಿತರಕ್ಷಣೆಯ ಕುರಿತು ಚರ್ಚೆ. ಫೆಬ್ರವರಿ 28 ಬೆಂಗಳೂರಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮೇಳ 2025ರ ಉದ್ಘಾಟನೆ. ಮಾರ್ಚ್ 6 ಮಂಡ್ಯ ವೈದ್ಯಕೀಯ ಕಾಲೇಜು 400ರಿಂದ 850 ಹಾಸಿಗೆಗಳಿಗೆ ವಿಸ್ತರಣೆಗೆ ಚರ್ಚೆ ಮತ್ತು ಅನುದಾನ ನಿರ್ಧಾರ. ಮಾರ್ಚ್ 15 ನಾಗಮಂಗಲ ತಾಲೂಕು ಪಂಚಾಯಿತಿ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯ ಪರಿಶೀಲನೆ. ಮಾರ್ಚ್ 19 ವಿಧಾನಸಭೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಮಂಡನೆ. ಮಾರ್ಚ್ 20 ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಉಭಯ ಸದನಗಳಲ್ಲಿ ಅನುಮೋದನೆ ನೀಡುವ ಮೂಲಕ ದಶಕಗಳ ಕನಸು ನನಸಾಗಿಸಿದ್ದು. ಮಾರ್ಚ್ 25 ಡಾಕ್ಟರ್ ಸುಭಾಷ್ ಪಾಲೇಕರ್ ನೈಸರ್ಗಿಕ ಕೃಷಿ ಮಾದರಿಯ ಸಾಧಕ ಬಾಧಕಗಳ ಬಗ್ಗೆ ವಿವರವಾದ ಚರ್ಚೆ. ಏಪ್ರಿಲ್ 7 ಮೇಲುಕೋಟೆಯ ಐತಿಹಾಸಿಕ ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಭಕ್ತಿಪೂರ್ವಕವಾದ ಭಾಗವಹಿಸುವಿಕೆ. ಏಪ್ರಿಲ್ 16 2025-26ನೇ ಸಾಲಿನ ಮುಂಗಾರು ಹಂಗಾಮು ಕಾರ್ಯಾಗಾರ ಉದ್ಘಾಟನೆ. ತೊಗರಿಯಲ್ಲಿ ಮುಂಚೂಣಿ ರಾಜ್ಯ ಸಾಧನೆಯ ಗುರಿ. ಏಪ್ರಿಲ್ 17 ಕೇಂದ್ರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನಾ ರ್ಯಾಲಿ. ಕೇಂದ್ರ ಸರ್ಕಾರದ ನೀತಿಗಳ ಖಂಡನೆ. ಏಪ್ರಿಲ್ 20 ಬೆಳಗಾವಿ ವಿಭಾಗದಲ್ಲಿ 400 ಕೋಟಿ ಕೃಷಿ ಯಂತ್ರೋಪಕರಣಗಳ ವಿತರಣೆ. ಏಪ್ರಿಲ್ 23 ರಾಜಭವನದಲ್ಲಿ ರಾಜ್ಯಪಾಲರ ಭೇಟಿ. ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಂಬಂಧಿಸಿದ ತಿದ್ದುಪಡಿ ವಿಧೇಯಕದ ಅನುಮೋದನೆಗಾಗಿ ಚರ್ಚೆ. ಮೇ 5 ಧರ್ಮಸ್ಥಳದಲ್ಲಿ ರೈತರತ್ನ ಪ್ರಶಸ್ತಿ ಸಮಾರಂಭ. 11 ಮಾದರಿ ರೈತರಿಗೆ ಗೌರವ. ಮೇ 8 ಮೈಶುಗರ್ನಲ್ಲಿ 30 ಮೆಗಾವ್ಯಾಟ್ ಟರ್ಬೈನ್ ರೋಟರ್ ಉದ್ಘಾಟನೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಅನಾವರಣ. ಮೇ 14 ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 38ನೇ ಘಟಿಕೋತ್ಸವದಲ್ಲಿ ಭಾಗವಹಿಸುವಿಕೆ. ಮೇ 15 ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 59ನೇ ಘಟಿಕೋತ್ಸವದಲ್ಲಿ ಭಾಗವಹಿಸುವಿಕೆ. ಮೇ 20 ವಿಜಯನಗರದಲ್ಲಿ ಪ್ರಗತಿಯತ್ತ ಕರ್ನಾಟಕ
ಸಮರ್ಪಣೆ ಸಂಕಲ್ಪ ಬೃಹತ್ ಜನಸಮಾವೇಶ. ಮೇ 21 ಮಂಡ್ಯ ವಿಸಿ ಫಾರ್ಮ್ನಲ್ಲಿ ಕಬ್ಬು, ಭತ್ತ, ರಾಗಿ ಬೆಳೆಗಳ ವಿಶೇಷ ತಾಂತ್ರಿಕ ಕಾರ್ಯಾಗಾರ. ಮೇ 24 ನ್ಯೂಸ್ ಫಸ್ಟ್ ಆಯೋಜಿತ ಕೃಷಿ ದೇವೋಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜೂನ್ 6 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತ್ಯೋತ್ಸವ ಮತ್ತು ಮಂಡ್ಯ ಯುಎಎಸ್ ಅಭಿನಂದನಾ ಸಮಾರಂಭ. ಜೂನ್ 11 ಆದಿಚುಂಚನಗಿರಿಯಲ್ಲಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದು. ಜೂನ್ 17 ಉತ್ತರ ಕರ್ನಾಟಕ ಜೊಯ್ಡಾ ತಾಲೂಕನ್ನ ಸಂಪೂರ್ಣ ಸಾವಯವ ತಾಲೂಕಾಗಿ ಪರಿವರ್ತಿಸುವ ಯೋಜನೆಗೆ ಚಾಲನೆ ನೀಡಲಾಯಿತು. ಜೂನ್ 21 ಕೇಂದ್ರ ಕೃಷಿ ಸಚಿವರೊಂದಿಗೆ ಮಾವು ಬೆಳೆಗಾರರ ಬೆಲೆ ಕುಸಿತ ಸಮಸ್ಯೆ ಚರ್ಚೆ ನಡೆಸಲಾಯಿತು. ಪಿಡಿಪಿಎಸ್ ಯೋಜನೆಗೆ ಮನವಿ ಮಾಡಲಾಯಿತು. ಜೂನ್ 30 ಕನ್ನಂಬಾಡಿ ಕಟ್ಟೆ ಸಂಪೂರ್ಣ ಭರ್ತಿಯಾಗಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಲಾಯಿತು. ಜುಲೈ 3 ಚಾಮರಾಜನಗರ ಹನೂರು ಚಿಂಚಳ್ಳಿ ಗ್ರಾಮದಲ್ಲಿ ರಾಗಿ ಬಿತ್ತನೆ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಜುಲೈ 7 ದೆಹಲಿಯಲ್ಲಿ ಐಸಿಎಆರ್ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಿ ಕರ್ನಾಟಕದ ಬೇಡಿಕೆಗಳನ್ನು ಮುಂದಿಡಲಾಯಿತು. ಜುಲೈ 15 ನಾಗಮಂಗಲದಲ್ಲಿ ಬಗರ್ ಹುಕುಂ ಸಮಿತಿ ಸಭೆ ನಡೆಸಿ ಅರ್ಹ ರೈತರಿಗೆ ಸಾಗುವಳಿ ಚೀಟಿ ವಿತರಿಸಲಾಯಿತು. ಜುಲೈ 19ರಿಂದ 20 ಸಚಿವರ ನಡೆ ಗ್ರಾಮ ಪಂಚಾಯಿತಿ ಕಡೆ ಅಭಿಯಾನದ ಅಡಿಯಲ್ಲಿ ದೇವಲಾಪುರ ಮತ್ತು ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು. ಜುಲೈ 23 ಮಂಡ್ಯದಲ್ಲಿ ಪಿಎಂಎಫ್ಎಂಇ ಯೋಜನೆ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಗಸ್ಟ್ 8 ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು. ಆಗಸ್ಟ್ 21 ಕೃಷಿ ಇಲಾಖೆ ಬಿಇಎಲ್ ರೈತ ಕರೆ ಕೇಂದ್ರ ಉನ್ನತೀಕರಣ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆಗಸ್ಟ್ 24 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿನೆನಪು ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿ. ಸೆಪ್ಟೆಂಬರ್ 4 ಕೃಷಿ ವಿಶ್ವವಿದ್ಯಾಲಯಗಳ ಸಮಗ್ರೀಕರಣ ಮರುಸಂಯೋಜನೆ ವರದಿಯ ಸ್ವೀಕಾರ. ಸೆಪ್ಟೆಂಬರ್ 9 ನಾಗಮಂಗಲ ಹೆರಗನಹಳ್ಳಿ ಕೆರೆಯಿಂದ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಯಿತು. ಸೆಪ್ಟೆಂಬರ್ 10 ಚಿಕ್ಕಮಗಳೂರಿನಲ್ಲಿ ಪಿಎಂಎಫ್ಎಂಇ ಜಾಗೃತಿ ಕಾರ್ಯಾಗಾರ ಮತ್ತು ಸಾಯಿಲ್ ಮೋನೋಲಿಥ್ ಉದ್ಘಾಟನೆಯಲ್ಲಿ ಭಾಗಿ. ನಾಡಿನ ಪ್ರಗತಿಪರ ರೈತರೊಂದಿಗೆ ಸಚಿವರ ಸಂವಾದ ಅಭಿಯಾನದಡಿ ಚಿಕ್ಕಮಗಳೂರು ಜಿಲ್ಲೆಯ ಮೂಗುತಿಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಶ್ರೀ ಚಂದ್ರಶೇಖರ್ ನಾರಾಯಣಪುರ ಅವರ ಕೃಷಿ ಭೂಮಿಗೆ ಭೇಟಿ ನೀಡಿ ಅವರ ಕೃಷಿ ಅನುಭವಗಳು ಮತ್ತು ನಾವೀನ್ಯತೆಗಳ ಬಗ್ಗೆ ವಿಶೇಷ ಸಂವಾದ ನಡೆಸಿದರು. ಸೆಪ್ಟೆಂಬರ್ 26 ಮೈಸೂರಿನಲ್ಲಿ ರೈತ ದಸರಾ ಉತ್ಸವ 2025ಕ್ಕೆ ಚಾಲನೆ ನೀಡಲಾಯಿತು. ಅಕ್ಟೋಬರ್ 9 ಬೆಂಗಳೂರು ಟೌನ್ ಹಾಲ್ನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ತಾಂತ್ರಿಕ ಸಮ್ಮೇಳನದಲ್ಲಿ ಭಾಗಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಸಂಸ್ಥಾಪನಾ ದಿನಾಚರಣೆ. ಅಕ್ಟೋಬರ್ 10 ಗೋವಾದಲ್ಲಿ ರಾಷ್ಟ್ರೀಯ ತೆಂಗಿನ ಮಹಾಸಭೆಯಲ್ಲಿ ಭಾಗವಹಿಸಿದ್ದು. ಅಕ್ಟೋಬರ್ 15 ಮಂಡ್ಯ ಯುಎಎಸ್ ಮತ್ತು ಆರ್ಆರ್ಐ ನಡುವೆ ಭತ್ತ ಸಂಶೋಧನೆಗೆ ಐತಿಹಾಸಿಕ ಒಪ್ಪಂದ ಮಾಡಿಕೊಳ್ಳಲಾಯಿತು. ನವೆಂಬರ್ 3 ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಕಾರ್ಯಾಗಾರ ಮತ್ತು ಸಭೆಯಲ್ಲಿ ಭಾಗವಹಿಸಿರುವಿಕೆ. ನವೆಂಬರ್ 7 ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2025ರಲ್ಲಿ ಭಾಗವಹಿಸಲಾಯಿತು. ನವೆಂಬರ್ 8 ಬಳ್ಳಾರಿ ಘಟಕದ ಕೃಷಿಕ ಸಮಾಜದ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಯಿತು. ನವೆಂಬರ್ 25 ಬೀಜ ಪರಂಪರೆ ಕುರಿತು ರಾಷ್ಟ್ರೀಯ ಸಂವಾದ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ನವೆಂಬರ್ 26 ವಿಶ್ವ ಬ್ಯಾಂಕ್ ರಿವಾರ್ಡ್ ಯೋಜನೆ ಅಂತಾರಾಷ್ಟ್ರೀಯ ಜಲಾನಯನ ಸಮ್ಮೇಳನದಲ್ಲಿ ಭಾಗವಹಿಸಲಾಯಿತು. ಡಿಸೆಂಬರ್ 4 ಬೆಂಗಳೂರಿನಲ್ಲಿ ದೇಶದ ಮೊದಲ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮೇಳವನ್ನ ಉದ್ಘಾಟಿಸಲಾಯಿತು. ಬೆಳೆಯಿಂದ ಬ್ರ್ಯಾಂಡ್ ಪಿಎಂಎಫ್ಎಂಇ ಯಶೋಗಾಥೆಗಳ ಪುಸ್ತಕ ಬಿಡುಗಡೆ. ಡಿಸೆಂಬರ್ 5 ಮಂಡ್ಯ ನೂತನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2025 ಉದ್ಘಾಟನೆ. ಡಿಸೆಂಬರ್ 10ರಿಂದ 17 ಬೆಳಗಾವಿ ಅಧಿವೇಶನದಲ್ಲಿ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ದಾಖಲೆಯ ಸಾಧನೆ. ಡಿಸೆಂಬರ್ 20 ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಮಂಡ್ಯದಲ್ಲಿ ಕಬ್ಬು, ಮಣ್ಣು, ನೀರು ಸಮಗ್ರ ನಿರ್ವಹಣೆ ಯೋಜನೆ ಉದ್ಘಾಟಿಸಲಾಯಿತು.